ಈ ಲವ್ ಸ್ಟೋರಿ ಸಿನಿಮಾಗಳು ಹೇಗಂದರೆ ಕೆಲವೊಂದೇನು ಅಷ್ಟೇನು ಇಂಪ್ಯಾಕ್ಟ್ನ ಬೀರೋದಿಲ್ಲ. ಆದರೆ ಇನ್ನು ಕೆಲವು ಲವ್ ಸ್ಟೋರಿ ಸಿನಿಮಾಗಳು ಬೀರೋ ಇಂಪ್ಯಾಕ್ಟ್ ಇದೆಯಲ್ಲ, ಫುಲ್ ಎಮೋಷ್ನಲ್ ಆಗಿ ಮಾಡೋದಲ್ಲದೆ 3-2 ಡೇಸ್ ನಮ್ಮ ಮೈಂಡ್ನಲ್ಲಿ ಥಿಂಕ್ ಮಾಡೋ ರೀತಿ ಮಾಡಿಬಿಡ್ತವೆ. ಎಸ್ 29 ಇದೊಂದು ತಮಿಳ್ ಸಿನಿಮಾ. ಈಗ ಈ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ಕನ್ನಡ ಭಾಷೆಯಲ್ಲೇ ನೋಡೋಕ್ಕೆ ಸಿಗುತ್ತೆ. ಇನ್ನು ಈ ಕ್ಯೂಟ್ ಆದಂಥ ಲವ್ ಸ್ಟೋರಿ ಸಿನಿಮಾ ಹೇಗಿದೆ, ಸಿನಿಮಾ ನನಗೆ ಇಷ್ಟ ಆಯಿತೋ ಇಲ್ವೋ ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಇನ್ನು ಇದರ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದಂಥ ಸತ್ಯ ತನ್ನ ಐಡೆಂಟಿಟಿಯನ್ನು ಹುಡ್ಕೊಂಡು ಚೆನ್ನೈಗೆ ಬಂದು ಒಂದು ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಸೊ ಹೀಗಿರುವಾಗ ಇವನು ಅವನ ಆಫೀಸಲ್ಲಿ ವಿಜಯಲಕ್ಷ್ಮಿ ಎಂಬ ಹುಡುಗಿಯನ್ನು ನೋಡಿ ಇಂಪ್ರೆಸ್ ಆಗಿ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಮುಂದೆ ಅವನ ಲವ್ ವರ್ಕ್ ಆಗಿ ಇಬ್ಬರು ಕೂಡ ಲವ್ವರ್ಸ್ ಆಗಿಬಿಡ್ತಾರೆ. ಸೊ ಇಲ್ಲಿಂದ ಮುಂದೆ ಅವರ ಲವ್ ಲೈಫ್ ಹೇಗೆಲ್ಲ ಇರುತ್ತೆ, ಏನೆಲ್ಲ ನಡೆಯುತ್ತೆ, ಹಾಗೆ ಇವರಿಬ್ಬರ ನಡುವೆ ಬರುವಂಥ ಮನಸ್ತಾಪಗಳಿಂದ ಏನೆಲ್ಲ ನಡೆಯುತ್ತೆ, ಕೊನೆಗೆ ಇವರಿಬ್ಬರು ಮದುವೆ ಆಗ್ತಾರೋ ಇಲ್ವೋ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್: ಸಿನಿಮಾದಲ್ಲಿ ಬರುವಂಥ ಸತ್ಯ ಹಾಗೆ ವಿಜಯಲಕ್ಷ್ಮಿ ಕ್ಯಾರೆಕ್ಟರ್ಗಳು ನಮಗೆ ಇಷ್ಟ ಆಗೋದಲ್ಲದೆ ಆ ಕ್ಯಾರೆಕ್ಟರ್ಸ್ಗಳಿಗೆ ನಾವು ಕನೆಕ್ಟ್ ಆಗಿಬಿಡ್ತೀವಿ. ಅಂದರೆ ಆ ಕ್ಯಾರೆಕ್ಟರ್ಸ್ಗಳ ಫೀಲಿಂಗ್ನ ನಾವು ಕೂಡ ಫೀಲ್ ಮಾಡೋ ರೀತಿ ಮಾಡಿಬಿಡ್ತವೆ. ಯಾಕಂದರೆ ಸಿನಿಮಾದಲ್ಲಿ ಈ ಎರಡು ಕ್ಯಾರೆಕ್ಟರ್ಸ್ಗಳ ಮಧ್ಯೆ ಬರುವಂಥ ಸೀನ್ಸ್ಗಳಾಗಿರ್ಬೋದು, ಕಾನ್ವರ್ಸೇಷನ್ ಆಗಿರ್ಬೋದು ತುಂಬ ಕ್ಯೂಟ್ ಆಗಿರೋದಲ್ಲದೆ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಆದ್ದರಿಂದ ಈ ಎರಡು ಕ್ಯಾರೆಕ್ಟರ್ಸ್ಗಳು ನಮಗೆ ಸಿನಿಮಾದಲ್ಲಿ ಈ ಕ್ಯಾರೆಕ್ಟರ್ಸ್ಗಳು ತುಂಬ ಬೇಗ ಕನೆಕ್ಟ್ ಆಗಿಬಿಡುತ್ತೆ. ಮೇಯ್ನಾಗಿ ಸಿನಿಮಾದಲ್ಲಿ ಬರುವಂಥ ಆ ಹೀರೋಯಿನ್ ಕ್ಯಾರೆಕ್ಟರ್ ಇದೆಯಲ್ಲ, ತುಂಬ ಕ್ಯೂಟ್ ಆಗಿರೋದಲ್ಲದೆ ಇಂಪ್ರೆಸ್ ಮಾಡುತ್ತೆ. ಇನ್ನು ಸಿನಿಮಾದಲ್ಲಿರುವಂಥ ಸ್ಟೋರಿ ರೊಟೀನ್ ಆಗಿದ್ದರೂ ಸಿನಿಮಾದಲ್ಲಿರುವಂಥ ಟ್ರೀಟ್ಮೆಂಟ್ ಆಗಿ ಅದರ ಪ್ರೆಸೆಂಟೇಷನ್ ಸಿನಿಮಾಗೆ ನಾವು ಅಟ್ರಾಕ್ಟ್ ಆಗೋ ರೀತಿ ಮಾಡಿಬಿಡುತ್ತೆ. ಅಂದರೆ ಸಿನಿಮಾ ನೋಡುವಾಗ ನಾವು ಎಲ್ಲೂ ಕೂಡ ಬೋರ್ ಅನಿಸೋ ರೀತಿ ಮಾಡೋದಿಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸಿನಿಮಾದ ಸೆಕೆಂಡ್ ಹಾಫ್ಗಿಂತ ಇದರ ಫಸ್ಟ್ ಹಾಫೇ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಹೀರೋ ಹಾಗೆ ಹೀರೋಯಿನ್ ನಡುವೆ ಬರುವಂಥ ಲವ್ ಸೀನ್ಸ್ಗಳು ತುಂಬ ಬ್ಯೂಟಿಫುಲ್ ಆಗಿರ್ತವೆ. ಇನ್ನು ಸಿನಿಮಾದಲ್ಲಿರುವಂಥ ಸಾಂಗ್ಸ್ಗಳಾಗಿರ್ಬೋದು, BGMಸ್ಗಳಾಗಿರ್ಬೋದು ಒಂದು ಡೀಸೆಂಟ್ ಲೆವೆಲ್ಗೆ ಇತ್ತು. ಯಾವುದು ಕೂಡ ಅಷ್ಟೇನು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅಂತೀನಿ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಮೇಯ್ನಾಗಿ ಸಿನಿಮಾದ ನನಗೆ ನೆಗೆಟಿವ್ ಅನಿಸಿದ್ದು ಇದರ ಸ್ಟೋರಿ ಇನ್ನೂ ಬೆಟರ್ ಆಗಬೇಕಿತ್ತು ಅಂತ ಅನಿಸ್ತು. ಇನ್ನೊಂದೇನು ಅಂದರೆ ಸಿನಿಮಾದ ಸ್ಟೋರಿಯಲ್ಲಿ ನರೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಸಿನಿಮಾದಲ್ಲಿ ನರೇಷನ್ ಅನ್ನೋದನ್ನ ತುಂಬ ಡ್ರ್ಯಾಗ್ ಆಗಿ ಬರ್ಕೊಂಡಿದ್ದಾರೆ ಅನ್ನೋದಕ್ಕಿಂತ ಅದನ್ನು ಪ್ರೆಸೆಂಟೇಷನ್ ಮಾಡೋದ್ರಲ್ಲಿ ಫೇಲ್ ಆದರು ಅಂತ ಅನ್ಬೋದು. ಸಿನಿಮಾದ ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆದರೆ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಹೋಗ್ತಾ ಹೋಗ್ತಾ ಸಿನಿಮಾ ತುಂಬಾ ಡ್ರ್ಯಾಗ್ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಒಂದು ಪ್ರಾಪರ್ ಆದಂಥ ಲವ್ ಸ್ಟೋರಿ ಸಿನಿಮಾನ ನೋಡ್ಬೋದು. ಆದರೆ ಸೆಕೆಂಡ್ ಹಾಫ್ನಲ್ಲಿ ಸಿನಿಮಾದ ಸ್ಟೋರಿ ತನ್ನ ಟ್ರ್ಯಾಕ್ನೇ ಚೇಂಜ್ ಮಾಡುತ್ತೆ. ಸೊ ಸಿನಿಮಾ ಟೀಮ್ ಅವರು ಸೆಕೆಂಡ್ ಹಾಫ್ನಲ್ಲಿ ಇನ್ನೂ ಬೆಟರ್ ಆಗಿ ಪ್ರೆಸೆಂಟ್ ಮಾಡಿದರೆ ಇದೊಂದು ಒಳ್ಳೆ ಸಿನಿಮಾ ಆಗೋದ್ರಲ್ಲಿ ಯಾವುದೇ ಡೌಟ್ ಇರಲಿಲ್ಲ ಅಂತ ಅಂತೀನಿ. ಇನ್ನು ಓವರಾಲ್ ಆಗಿ ಸಿನಿಮಾಗುಂಟು ಅಂತ ಹೇಳೋದಾದರೆ ಇದೊಂದು ಡೀಸೆಂಟ್ ಆಗಿರುವಂಥ ಬಿಲೋ ಆ್ಯಾವ್ರೇಜ್ ಸಿನಿಮಾ ಅಂತೀನಿ. ನೀವಾದರೂ ಲವ್ ಸ್ಟೋರಿ ಸಿನಿಮಾಗಳನ್ನು ಇಷ್ಟಪಡೋರಾಗಿದ್ದರೆ ಈ ಸಿನಿಮಾ ಮಸ್ಟ್ ಟ್ರೈ ಅಂತೀನಿ. ಇನ್ನು ನನ್ನ ಪ್ರಕಾರ ಇದೊಂದು ಬಿಲೋ ಆ್ಯಾವ್ರೇಜ್ ಸಿನಿಮಾ ಅನ್ಬೋದು ಅಷ್ಟೇ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.